ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಉಗನೆ ಗ್ರಾಮದಲ್ಲಿ ಶ್ರೀ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಶ್ರೀಮುಖ ಬ್ರಹ್ಮರಥೋತ್ಸವ 25/1/2026 ಭಾನುವಾರ ಬ್ರಹ್ಮರಥೋತ್ಸವ ನಡೆಯುವುದರಿಂದ ಉಗನೆ ಗ್ರಾಮಸ್ಥರಾದಂತಹ ತಮ್ಮೂರು ರಾಮಚಂದ್ರ ಮತ್ತು ಅವರ ತಮ್ಮ ನರಸಿಂಹ ಕುಟುಂಬದವರು ಮತ್ತು ಗ್ರಾಮಸ್ಥರು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದಾರೆ. ಒಂದು ಪುಟ್ಟ ಗ್ರಾಮದಲ್ಲಿ ನಡೆದಂತಹ ಬ್ರಹ್ಮರಥೋತ್ಸವವನ್ನು ನೋಡಿ ಭಗವಂತನ ದರ್ಶನವನ್ನು ಮಾಡಿ ಆನಂದ ಪಡುವರಂತೆ ಬನ್ನಿ. ಸ್ವಾಗತ ಸುಸ್ವಾಗತ ಉಗನೆ ಗ್ರಾಮಕ್ಕೆ ತಮ್ಮೂರು ರಾಮಚಂದ್ರ ಅವರ ಕುಟುಂಬದವರಿಂದ ಮತ್ತು ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯವರಿಂದ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಅವರಿಗೆ ಹುಲಿಕಲ್ ಗ್ರೂಪಿನಿಂದ ಧನ್ಯವಾದಗಳು. ನಿಮ್ಮ ಯೂಟ್ಯೂಬ್ ಚಾನಲ್ನಿಂದ ಬಯಲಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರ ರಥೋತ್ಸವ ಮತ್ತು ಇತರೆ ಕಾರ್ಯಕ್ರಮಗಳನ್ನು ನೋಡಿ ನಾವು ಕಣ್ತುಂಬಿಕೊಂಡೆವು. ನಿಮಗೆ ಸದಾ ದೇವರು ಒಳ್ಳೆಯದುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ವೀಕ್ಷಕರೇ, ದಮ್ಮಲೂರು ರಾಮಚಂದ್ರ ಅವರ ಮಗ ಮಧುಸೂದನ್ ದಂಪತಿಗಳು ತಮ್ಮ ಊರಿನ ಉಗನೆ ಗ್ರಾಮದ ಬ್ರಹ್ಮರಥೋತ್ಸವಕ್ಕೆ ಸ್ವಾಗತ ಸುಸ್ವಾಗತ, ಬನ್ನಿ ಬೇಗ ಬನ್ನಿ ಎಂದು ಕರೆಯುತ್ತಿದ್ದಾರೆ. ಪ್ರಿಯ ವೀಕ್ಷಕರಿಗೆ ಉಗನೆ ರಾಮಚಂದ್ರ ಮಿತ್ರರು ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಉಗನೆ ಗ್ರಾಮದಲ್ಲಿ ಶ್ರೀ ಸೌಮ್ಯ ಕೇಶವ ಸ್ವಾಮಿಯವರ ರಥೋತ್ಸವದ ಶ್ರೀಮುಖ ಬ್ರಹ್ಮರಥೋತ್ಸವ 25/1/2026 ನಡೆಯುವುದರಿಂದ ತಮ್ಮೆಲ್ಲರಿಗೂ ಉಗನೆ ಗ್ರಾಮಕ್ಕೆ ಸ್ವಾಗತ ಸುಸ್ವಾಗತ. ಭಕ್ತ ಮಹಾಶಯರಿಗೆ ದಮ್ಮಲೂರು ರಾಮಚಂದ್ರ ಮಾಡುವ ಅನಂತ ವಂದನೆಗಳು. ಉಗನೆ ಗ್ರಾಮದಲ್ಲಿ ಶ್ರೀ ಸೌಮ್ಯ ಕೇಶವ ಸ್ವಾಮಿಯವರ ರಥೋತ್ಸವದ ಶ್ರೀಮುಖ ಬ್ರಹ್ಮರಥೋತ್ಸವ 25/1/2026 ಭಾನುವಾರ ನಡೆಯುವುದರಿಂದ ತಮ್ಮೆಲ್ಲರಿಗೂ ನಮ್ಮ ಉಗನೆ ಗ್ರಾಮಕ್ಕೆ ಸ್ವಾಗತ ಕೋರುತ್ತಿದ್ದೇವೆ. ಬನ್ನಿ, ರಥೋತ್ಸವವನ್ನು ನೋಡಿ ಆನಂದಿಸಿ ದೇವರ ಕೃಪೆಗೆ ಪಾತ್ರರಾಗಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ದಮ್ಮಲೂರು ರಾಮಚಂದ್ರ. ಉಗನೆ ಬ್ರಹ್ಮರಥೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಿ ಶ್ರೀ ಶ್ರೀನಿವಾಸ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಬೇಕಾಗಿ ಕೋರುವ ಶ್ರೀರಾಮಾನುಜ ಸೇವಾ ಸಮಿತಿ ಮತ್ತು ಭಕ್ತಿ ಮಂಡಳಿ ಉಗನೆ ಮತ್ತು ನರಸಿಂಹನ್ ಅವರ ಕುಟುಂಬದ ಮತ್ತು ಮಿತ್ರರಿಂದ ಸ್ವಾಗತ ಸುಸ್ವಾಗತ. ಹಾಸನ ಜಿಲ್ಲೆ ಉಗನೆ ಗ್ರಾಮ ಸೌಮ್ಯ ಕೇಶವ ಸ್ವಾಮಿಯವರ ರಥೋತ್ಸವಕ್ಕೆ ಬ್ರಹ್ಮೋತ್ಸವಕ್ಕೆ ಸ್ವಾಗತ. ಎಲ್ಲರಿಗೂ ಸ್ವಾಗತ. ಜನಾರ್ದನ ಅಯ್ಯಂಗಾರ್ ಕಮಲಮ್ಮ ಅವರ ಮಗ ಅವರು. ತಮ್ಮ ಹೆಸರು? ನರಸಿಂಹನ್ ಅಯ್ಯಂಗಾರ್ ಕುಲಶೇಖರ್. ತಮ್ಮ ಹೆಸರು? ಆಶಾ. ಓಕೆ, ತಮಗೂ ಧನ್ಯವಾದಗಳು ಸರ್. ಧನ್ಯವಾದ. ಪ್ರಿಯ ವೀಕ್ಷಕರೇ, ಹಾಸನ ಜಿಲ್ಲೆಯ ಹಗರೆ ಮಾದಿಹಳ್ಳಿಯ ವಾದ್ಯಾರ್ ಶ್ರೀನಿವಾಸ ಅಯ್ಯಂಗಾರ್ ಮತ್ತು ಅವರ ಮಿತ್ರರು ಎಲ್ಲರಿಗೂ ಉಗನೆ ಗ್ರಾಮದಲ್ಲಿ ನಡೆಯತಕ್ಕಂತಹ ಬ್ರಹ್ಮೋತ್ಸವಕ್ಕೆ ಸ್ವಾಗತವನ್ನ ಸುಸ್ವಾಗತವನ್ನ ಕೋರುತ್ತಾರೆ.
ಹಾಸನ ಜಿಲ್ಲೆ ಉಗನೆ ಗ್ರಾಮದಲ್ಲಿ ನಡೆದಂತಹ ಬ್ರಹ್ಮರಥೋತ್ಸವಕ್ಕೆ ಸಾವಿರಾರು ಜನರು ಬಂದು ಆನಂದಪಟ್ಟರು. ಅಂತಹ ಸಮಯದಲ್ಲಿ ಬಹಳ ಬಿಸಿಲು, ಜನರು ದಣಿದಿರುತ್ತಾರೆ ಎಂಬ ಒಂದು ಕಾರಣದಿಂದ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಉಗನೆ ಗ್ರಾಮದವರಾದಂತಹ ಮತ್ತು ಇವರು ಬೆಂಗಳೂರು ದಮ್ಮಳೂರಿನಲ್ಲಿ ಬೇಕರಿ ಇಟ್ಟಿರ್ತಕ್ಕಂತಹ ರಾಮಚಂದ್ರನ್ ಅವರ ಸಹೋದರರು ಮತ್ತು ಕುಟುಂಬದವರು ಎಲ್ಲರಿಗೂ ತಮ್ಮ ಮನೆಗೆ ಸ್ವಾಗತವನ್ನು ಮಾಡಿ, ಅವರ ತಮ್ಮ ನರಸಿಂಹನ್ ಅವರು ಸಹ ಸ್ವಾಗತವನ್ನು ಮಾಡಿ ಎಲ್ಲರಿಗೂ ಬಂದವರಿಗೆ ಹಣ್ಣು, ಹಂಪಲು, ಜ್ಯೂಸು ಇದೆಲ್ಲ ಕೊಟ್ಟು ಸತ್ಕರಿಸಿದರು. ಎಲ್ಲರೂ ಪರಮಾನಂದ ಪಟ್ಟು ದೇವರು ಹೀಗೆ ನಿಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಮುಂದೆ ತಮ್ಮ ಕಾರ್ಯಕ್ರಮ ಹೀಗೆ ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿ ಎಲ್ಲರೂ ಆನಂದಪಟ್ಟಿರ್ತಕ್ಕಂತಹ ಸನ್ನಿವೇಶವನ್ನು ತಾವು ಇಲ್ಲಿ ನೋಡಿ ಎಂಬುದಾಗಿ ತೋರಿಸಿದ್ದೇವೆ. ನೋಡಿ, ಎಲ್ಲರೂ ಬಂದರು ಮತ್ತು ಉಗನೆ ರಾಮಚಂದ್ರನ್ ಅವರು ಬಂದಂತಹ ಭಾಗದವರಿಗೆ ಹಣ್ಣು ಹಂಪಲುಗಳನ್ನು ಕೊಡ್ತಾ ಇರ್ತಕ್ಕಂಥ ಸನ್ನಿವೇಶ. ಅವರ ದಂಪತಿಯವರು ಎಲ್ಲರಿಗೂ ಜ್ಯೂಸನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಆನಂದವಾಗಿ ತೆಗೆದುಕೊಳ್ಳಿ ಎಂಬುದಾಗಿ ಹೇಳುತ್ತಾ ಅಣ್ಣ ತಮ್ಮಂದರಿಬ್ಬರು ತಮ್ಮ ಮನೆಗೆ ಭಾಗವತರು ಮತ್ತು ಎಲ್ಲರನ್ನೂ ಸತ್ಕರಿಸಿದರೆ ನಾವು ಭಗವಂತನನ್ನೇ ಸತ್ಕರಿಸಿದ ಹಾಗೆ ಎಂಬ ಭಾವನೆಯಿಂದ ಎಲ್ಲರನ್ನು ಕರೆದು ಹಣ್ಣು ಎಲ್ಲರನ್ನು ಕೊಟ್ಟು ಸತ್ಕರಿಸಿದ ಎಲ್ಲರೂ ಪರಮಾನಂದ ಪಟ್ಟರು. ಪ್ರಿಯ ವೀಕ್ಷಕರೇ, ಹಾಸನ ಜಿಲ್ಲೆಯ ಉಗನೆ ಗ್ರಾಮದಲ್ಲಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಬಂದಂತಹ ಸಾರ್ವಜನಿಕರಿಗೆ ದಮ್ಮಳೂರು ರಾಮಚಂದ್ರ ಅಯ್ಯಂಗಾರ್ ಅವರ ಕುಟುಂಬದವರು ಎಲ್ಲರನ್ನೂ ತಮ್ಮ ಮನೆಗೆ ಕರೆದುಕೊಂಡು ಬಂದು ಸತ್ಕಾರವನ್ನು ಮಾಡಿರ್ತಕ್ಕಂಥ ಸನ್ನಿವೇಶವನ್ನು ತಮ್ಮ ಮುಂದೆ ತೋರಿಸಿದ್ದೇವೆ. ನಿಮಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್.